ಸೊ ಈ ಕುದುರೆಮುಖ ಟ್ರೆಕ್ ಬಂದು ಟೋಟಲ್ ಅಪ್ ಅಂಡ್ ಡೌನ್ ಎರಡು ಸೇರಿ 22 ಕಿಲೋಮೀಟರ್ಸ್. ಸೊ ಗೈಸ್ ಹಿಯರ್ ವಿ ಸ್ಟಾರ್ಟ್ ದಿ ಟ್ರೆಕ್. ಹೌ ದಿ ಜೋಶ್ ಗೈಸ್? ಸೂಪರ್. ಕ್ರೇಜಿ ವ್ಯೂ. ಸೂಪರ್ ಸೂಪರ್ ಗೈಸ್. ನೋಡಿ ಯಾವ್ದೋ ಮಳೆ ಅಂತ ಹಾಕೊಂಬಂದ್ರೆ ಮಳೆ ಇಲ್ಲ ಏನಿಲ್ಲ. ಆಕ್ಚುಲಿ ಫೋನ್ ಎತ್ಬೇಕಂದ್ರೆ ಲುಂಗಿ ತರ ಎತ್ಬೇಕು ಮೇಲೆ. ಪೀಕ್ ಇನ್ನೊಂದು ಅರ್ಧ ಗಂಟೆ ಇದೆ ರೀಚ್ ಆಗಕ್ ಮುಂಚೆ. ಇವಾಗ ರಿಯಲೈಸ್ ಆಗ್ತಾ ಇದೆ ನಮ್ಮ ಹುಡುಗಂಗೆ ಒಂದೇ ಸಾಕ್ಸ್ ಹಾಕೊಂಡ್ ಈ ಕಡೆ ಸಾಕ್ಸೇ ಇಲ್ಲ. ಏನ್ ಹೇಳಿ, ಟ್ರೆಕ್ ಮಾತ್ರ ಹೇಳಕ್ಕಾಗಲ್ಲ ಮಾತಲ್ಲಿ. ಹೇ ಗೈಸ್, ಗುಡ್ ಮಾರ್ನಿಂಗ್ ಎವ್ರಿವನ್ ಫ್ರಮ್ ಕುದುರೆಮುಖ್. ನಿನ್ನೆ ಹೊರನಾಡು ದರ್ಶನ ಮಾಡಿಕೊಂಡು ಡೈರೆಕ್ಟ್ ಹೋಮ್ ಸ್ಟೇ ಕಡೆಗೆ ಬಂದ್ವಿ. ನೋಡಿರ್ತೀರಾ ನೀವು, ಹಳೆ ವ್ಲಾಗ್ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ಸೊ ಇದು ಬಂದು ಪಾರ್ಟ್ 2 ಆಗಿರುತ್ತೆ. ಈ ವ್ಲಾಗಲ್ಲಿ ನೀವು ಕುದುರೆಮುಖ ಟ್ರೆಕ್ ಮಾಡೋದನ್ನು ನಾನು ನಿಮಗೆ ತೋರಿಸ್ತೀನಿ. ನಿನ್ನೆ ಕ್ರೇಜಿ ಆಫ್ ರೋಡ್ ಮಾಡಿಕೊಂಡು ನೈಟು ನಂದು ಮೆಮೊರಿ ಕಾರ್ಡ್ ಬೇರೆ ಫುಲ್ ಆಗೋಯ್ತು ಕ್ಯಾಮ್ರಾದು. ಸೊ ಏನು ಎಕ್ಸ್ಟ್ರಾ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಡೈರೆಕ್ಟ್ ಬಂದ್ವಿ. ಬರೋಷ್ಟರಲ್ಲೇ 10:30 ಆಗಿತ್ತು ರಾತ್ರಿ. ಕತ್ಲಲ್ಲಿ ಆಫ್ ರೋಡ್ ಮಾಡ್ಕೊಂಡ್ಬಂದ್ವಿ. ಕಾರಲ್ಲಂತೂ ಬರೋಕ್ಕಾಗಲ್ಲ. ಬೈಕ್ ಅಂದರೆ ಸ್ಕಿಲ್ ಇದ್ದರೆ ಬರ್ಬೋದು, ಇಲ್ಲ ಆಫ್ ರೋಡ್ ಜೀಪ್ ಎಲ್ಲ ಇದ್ದರೆ ಬರ್ಬೋದು ಆರಾಮಾಗೆ. ಸೊ ನೋಡಿ, ಎಲ್ಲರೂ ಒಬ್ಬೊಬ್ರು ರೈನ್ ಕೋಟ್ಗಳು ಹೆಂಗೆ ಹಾಕ್ಕೊಂಡಿದ್ದೀವಿ, ವಾಟರ್ ಪ್ರೂಫ್. ಹೋಗ್ತಿದ್ದೀವಿ ನಾವು ಕುದುರೆಮುಖಕ್ಕೆ. ಜೊತೆಲಿದ್ದಾರೆ 7 ಫ್ರೆಂಡ್ಸ್. ಏನೇ ಆದರೂ ನಾವು ಕೇರ್ ಮಾಡೋದಿಲ್ಲ. ಹೈಟ್ ಎಷ್ಟಾಗಿದ್ರು ನಾವು ಹೋಗ್ತೀವಿ ಟಾಪ್ಗೆ. ಯಾಕಂದರೆ ನಮ್ಮ ಲೆವೆಲ್ಲೇನೆ ಬೇರೆ. ನಮ್ಮ ಜೊತೆ ಫ್ರೆಂಡ್ಸ್ ಇದ್ದಾರೆ ನೋಡು, ಜೊತೆಗೆ ಇರೋದಕ್ಕೆ ಗೈಡ್ ಕೂಡ ಬರ್ತಾರೆ ತೋರಿಸೋದಕ್ಕೆ. ಫಾಲ್ಸು ಬರ್ಬೋದು, ಫಾಲು ಆಗ್ಬೋದು, ಏನೇ ಬಂದರೂ ಹೋಗ್ತೀವಿ ನಾವು ಕುದುರೆಮುಖಕ್ಕೆ. ಬಾ ಕ್ರೇಜಿ. ನಮ್ಮ ವಿಜಯ್ ಬ್ರೋ ಆ್ಯಕ್ಚುಲಿ ನಿಮಗೆ ಗೊತ್ತಿಲ್ಲ ಅಂದರೆ ರ್ಯಾಪರು. ತುಂಬ ಸಾಂಗ್ಸ್ ಕಂಪೋಸ್ ಎಲ್ಲ ಮಾಡ್ತಾನೆ ಅವನೇ ಸ್ವಂತವಾಗಿ. ಸೊ ಅವನು ಕೂಡ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ಹೇಳಿ ಬ್ರೋ. ಆಮ್ಯೋ ವಿಜಯ್ ಅಂತ ಅಫಿಷಿಯಲ್ ಮ್ಯೂಸಿಕ್ ರಿಲೇಟೆಡ್ ಆಗಲಿ, ಮೋಟಿವೇಶನ್ ರಿಲೇಟೆಡ್ ಆಗಲಿ ಎಲ್ಲ ಅದು ಅದರಲ್ಲಿ ಬರುತ್ತೆ. ವ್ಲಾಗ್ಸ್ ಎಲ್ಲ ವಿ ಆನ್ ವೀಲ್ಸ್ ಅಂತ ಇಟ್ಟಿದ್ದೀನಿ. ನಿಮ್ಮ ಸಪೋರ್ಟ್ ಎಲ್ಲ ಬೇಕು. ಸೊ ಇನ್ನೇನು ಇವಾಗ ಟ್ರೆಕ್ ಶುರು ಮಾಡ್ತೀವಿ. ಸೊ ಈ ಕುದುರೆಮುಖ ಟ್ರೆಕ್ ಬಂದು ಟೋಟಲ್ ಅಪ್ ಅಂಡ್ ಡೌನ್ ಎರಡು ಸೇರಿ 22 ಕಿಲೋಮೀಟರ್ಸ್. ನಮ್ಗೆ ಜೊತೆಗೆ ಒಬ್ಬ ಗೈಡ್ ಕೂಡ ಬಂದಿರ್ತಾನೆ. ಒಂದು ಗೈಡ್ ಕಂಪಲ್ಸರಿ ಒಂದು ಗ್ರೂಪ್ ಆಫ್ 10 ಪೀಪಲ್ಗೆ. ಸೊ ಅವ್ನಿಗೆ ಎಕ್ಸ್ಟ್ರಾ 1000 ರೂಪಾಯಿ ಕೊಡಬೇಕಾಗತ್ತೆ ನೀವು. ಆಮೇಲೆ ಇದು ಟ್ರೆಕ್ಕಿಂಗ್ ಎಂಟ್ರಿ ಫೀ ಬಂದು ಒಬ್ಬನಿಗೆ 600 ರೂಪಾಯಿ ಆಗುತ್ತೆ ರೌಂಡ್ ಫಿಗರ್. ಲೈಕ್ 575 ಬೇಸಿಕಲಿ. ಆನ್ಲೈನ್ ಬುಕ್ ಮಾಡ್ಬೇಕು ನೀವು. ಗೈಡ್ಗೆ ಒಂದು 1000 ರೂಪಾಯಿ, ಅದು 10 ಜನಕ್ಕೆ ಸೇರಿ. ಸೊ ಹೀಗಿದೆ ಇಲ್ಲಿನ ಖರ್ಚು ನೀವು ಬಂದರೆ. ಸೊ ಗೈಸ್ ಹಿಯರ್ ವಿ ಸ್ಟಾರ್ಟ್ ದಿ ಟ್ರ್ಯಾಕ್. ಹೌ ದಿ ಜೋಶ್ ಗೈಸ್? ಸೂಪರ್. ಸೊ ಇಲ್ಲಿದೆ ನೋಡಿ ಎಂಟ್ರೆನ್ಸು. ವೆಲ್ಕಮ್ ಟು ಕುದುರೆಮುಖ್ ಪೀಕ್ ಟ್ರೆಕ್ಕಿಂಗ್ ಬೇಸ್ ಪಾಯಿಂಟ್. ಸೊ ನಮ್ಮ ಹೋಮ್ ಸ್ಟೇ ಇರೋದು ಅಲ್ಲೇ. ಅಲ್ಲ ಶೀಟ್ ಏನು ಕಾಣಿಸ್ತಾ ಇದೆ, ನಮ್ಮ ಟಾಟಾ ನ್ಯಾನೋ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಅದೇ ಹೋಮ್ ಸ್ಟೇ. ಸೊ ನೋಡಿ, ಈ ಬೂತ್ ಒಳಗಡೆ ಬ್ಯಾಗ್ ಚೆಕ್ಕಿಂಗ್ ಮಾಡಿಸ್ಬೇಕು ನೀವು. ಬ್ಯಾಗ್ ಎಲ್ಲ ಚೆಕ್ಕಿಂಗ್ ಮಾಡಿಸಿ ಪ್ಲಾಸ್ಟಿಕ್ಸ್ ಎಲ್ಲ ಏನಾದ್ರು ಇದ್ದರೆ ತೆಗೆದಾಕ್ತಾರೆ. ಸೊ ಪ್ಲಾಸ್ಟಿಕ್ ಫ್ರೀ ಝೋನ್ ಅಲ್ವಾ ಇದು. ಸೊ ಏನು ಬಿಡೋಲ್ಲ ಪ್ಲಾಸ್ಟಿಕ್ಸು. ಎಲ್ಲ ಚೆಕ್ ಮಾಡಿಕೊಂಡು ಇಲ್ಲಿಂದ ಟ್ರೆಕ್ ಶುರು ಮಾಡಬೇಕು. ಸೊ ಇವರೇ ನೋಡಿ, ನಾನು ಗೈಡ್ ಅಂತ ಹೇಳಿದ್ನಲ್ಲ, ಮಿಸ್ಟರ್ ಮನು ಅಂತ ಇವ್ರ ಹೆಸರು. ಸೊ ಒಂದು ಗ್ಯಾಂಗ್ ಎಷ್ಟು ಜನ ಸರ್? 10 ಜನನಾ? 10 ಜನಕ್ಕೆ ನೀವು ಒಂದು ಗೈಡ್ನ ಹೈರ್ ಮಾಡಬೇಕಾಗತ್ತೆ. ಇಡೀ ಟ್ರೆಕ್ ನೀವು ಜೊತೆಗೆ ಬರ್ತೀರಾ? ಯಾವಾಗಿಂದ ಮಾಡ್ತಾ ಇರ ಇದು ಗೈಡ್ ಥರ ಕೆಲಸ? ನಾನೊಂದು 3 ಇಯರ್ಸ್ ಆಯಿತು ಮಾಡೋಕ್ಕಾಯ್ತು. ಓಕೆ, 3 ಇಯರ್ಸಿಂದ ಮಾಡ್ತಾ ಇದ್ದಾರೆ ನೋಡಿ. ಸುಮ್ಮನೆ 3 ಇಯರ್ಸ್ ಅಂದರೆ ಎಷ್ಟು ಸರಿ ಹತ್ಬಿಟ್ಟಿರ್ಬೇಕು ಇವರು? 100 ಸರಿ ಮೇಲೆ ಹತ್ಬಿಟ್ಟಿರ್ತಾರೆ ಆಲ್ರೆಡಿ. ನೋಡಿ ಹೆಂಗಿದೆ ಬೆಟ್ಟ, ಕಾಡು, ಅರಣ್ಯ ಮಧ್ಯದಲ್ಲಿ ಹೋಗ್ತಾ ಇವಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ವ್ಯೂ. ಫುಲ್ಲು ಗ್ರೀನ್ರಿ. ನಮ್ಮ ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ ಈ ಥರದ್ದು ಹೇಳಿ? ಈ ಥರ ಟ್ರೆಕ್ಕಿಂಗ್ ಎಲ್ಲ ಬರ್ತಾ ಇರಬೇಕು. ಫಸ್ಟ್ ವಾಟರ್ ಕ್ರಾಸಿಂಗ್ ನಡೀತಾ ಇದೆ ಇವಾಗ. ಜಾಸ್ತಿ ದೂರ ಏನು ಬರಲಿಲ್ಲ, ಹತ್ರದಲ್ಲೇ ಇದೆ ಫಸ್ಟ್ ವಾಟರ್ ಕ್ರಾಸಿಂಗ್ ನೋಡಿ. ನಿನ್ನೆ ಇದೇ ಥರ ಬೈಕಲ್ಲೂ ಒಂದು ವಾಟರ್ ಕ್ರಾಸಿಂಗ್ ಮಾಡ್ಕೊಂಡು ನಾವು ರಾಜಗೌಡ ಹೋಮ್ ಸ್ಟೇ ರೀಚ್ ಆಗಿದ್ದು. ನೋಡಿ, ಇದು ಸ್ಟ್ರೀಮ್ ಹೆಸರು ಬಂದು ಸರ್ಗಡೇರಿ ಸ್ಟ್ರೀಮ್ ಅಂತ ಇದು. ಸೊ ಪ್ರತಿಯೊಂದು ಸ್ಟ್ರೀಮ್ಗೂ ಹಿಂಗೆ ಬೇರೆ ಬೇರೆ ಹೆಸರಿದೆ ಅಣ್ಣ? ಪ್ರತಿಯೊಂದಕ್ಕೂ ಬೇರೆ ಬೇರೆ ಹಿಂಗೆ ಹೆಸರಿಟ್ಟಿದ್ದೀರಾ? ಓಕೆ. ಎಷ್ಟು ಸ್ಟ್ರೀಮ್ಸ್ ಬರುತ್ತೆ ಇದೇ ಥರ? ಇದು ಫಸ್ಟ್ ಒನ್ ಆಯ್ತು ಇವಾಗ. ಸ್ಟ್ರೀಮ್ಸ್ ಒಂದು ಟೋಟಲ್ ಆಗಿ ಒಂದು 10 ಒಪ್ಪ ನೋಡಿ, 11 ಇರ್ಬೋದು. 10-11 ವಾಟರ್ ಕ್ರಾಸಿಂಗ್ ಇದೆ ಅಂತ ಇದೇ ಥರ. ನೋಡಿ, ಟ್ರೆಕ್ಕಿಂಗ್ ಮಾಡೋದ್ರಲ್ಲೂ ಟ್ರಾಫಿಕ್ ಜಾಮ್ ಆಗೋಗಿದೆ. ಸೊ ಪರ್ ಡೇ 300 ಸ್ಲಾಟ್ಸ್ ಅನ್ನಲ್ಲ. ಸೊ 300ಗೂ 300 ಬುಕ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ನೋಡ್ಬೋದು ನೀವು. ಜನಸಾಗರ ಗೈಸ್. ಟ್ರಾಫಿಕ್ ಆಗೋಗಿದೆ ಇಲ್ಲಿ. ಕ್ರೇಜ್ ಇದೆ ವ್ಯೂ ಇಲ್ಲಿ. ಇಲ್ಲೇ ಹೀಗಿದೆ. ಇನ್ನು ಹತ್ತುತ್ತಾ ಮೇಲೆ ಹೋದಷ್ಟು ಇನ್ನಷ್ಟು ವ್ಯೂ ಸಾಗದ ಕಾಣಿಸ್ಬೇಕು. ಸೊ ವೆಯ್ಟ್ ಮಾಡಿ, ಹೀಗೆ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ. ನಿಮಗೆ ವರ್ಚುವಲ್ ಟ್ರೆಕ್ ಎಕ್ಸ್ಪೀರಿಯನ್ಸ್ ಕೊಡ್ತೀನಿ ನಾನು ನಿಮಗೆ. ಸೊ
ಈಗ ಜಸ್ಟ್ 1 ಕಿಲೋಮೀಟರ್ ಕವರ್ ಮಾಡಿದ್ರಿ, ಗೊತ್ತಿಲ್ಲ ಸ್ಕ್ರೀನಲ್ಲಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಸೊ 10 more kilometers ಟು ಗೋ ಗೈಸ್. ಇನ್ನೊಂದು ವಾಟರ್ ಕ್ರಾಸಿಂಗ್ ಬಂತು. ಸಾಕಾಗಿದೆ ಗೈಸ್, ಇದು ಮಾತ್ರ ಕ್ರೇಜಿ ವ್ಯೂ. ಸೂಪರ್ ಸೂಪರ್. ಶೂಸ್ ಎಲ್ಲ ಒತ್ತೆ ಆಯ್ತು, ಆಗೋಯ್ತು ಶೂಸ್ ಫುಲ್ ಒತ್ತೆ ಆಗೋಯ್ತು. ಐಸ್ ನೋಡಿ, ಇದು ಯಾವುದೋ ಮಳೆ ಅಂತ ಹಾಕೊಂಬಂದ್ರೆ ಮಳೆ ಇಲ್ಲ ಏನಿಲ್ಲ. ಆ್ಯಕ್ಚುಲಿ ನಾರ್ಮಲ್ ಒಳ್ಳೆ ಫುಲ್ ಟೆಂಪ್ರೇಚರ್ ಇದೆ. ಇದ್ಯಾವ್ದು ಫೋನ್ ಎತ್ಬೇಕಂದ್ರೆ ಲುಂಗಿ ಥರ ಎತ್ಬೇಕು ಮೇಲೆ. ಅದು ಏನು ಹೇಳಿ, ಟ್ರೆಕ್ ಮಾತ್ರ ಹೇಳೋಕ್ಕಾಗಲ್ಲ ಮಾತಲ್ಲಿ. ಜೀವನದಲ್ಲಿ ಎಲ್ಲರೂ ಆಫೀಸು, ಮನೆ, ಸಾಲ, ಟೆನ್ಷನ್ನು ಅಂತ ಎಲ್ರಿಗೂ ಇದ್ದೇ ಇರುತ್ತೆ. ಬಟ್ ಜಾಸ್ತಿ ಏನು ಹೇಳಲ್ಲ ನಾನು. ವರ್ಷಕ್ಕೆ ಒಂದೇ ಒಂದ್ಸತಿ 2 ದಿನ ಬಂದ್ಬಿಡಿ, ಈ ಥರ ಬಂದು ಹೋಗ್ಬಿಡಿ, ಒಂದು 6 ತಿಂಗಳು ನೀವು ನೆಮ್ಮದಿಯಾಗಿರ್ಬೋದು. Palm trees swaying, cool breeze in the mix. Sidewalk popping, got my sneakers doing tricks. Ay, ಅದೇ ಅಂತೆ ಪೀಕು ಕಾಣಿಸಿದೆಯೋ ಇಲ್ಲೋ ಕ್ಯಾಮ್ರಲ್ಲಿ. ಆ್ಯಕ್ಚುಲಿ ಫಾಗಲ್ಲಿ ಮುಚ್ಕೊಂಡ್ಬಿಟ್ಟಿದೆ. California grooves, west side. BBQ's fired up, bring your crew. Retro vibes is what we do. Check it out. Putts on the track, got us feeling real good. Talkbox. ಸೊ ಗೈಸ್, ಹಾಫ್ ಜರ್ನಿ ಮಾಡಾಯಿತು, 5 kilometers ಟ್ರೆಕ್ ಮಾಡಾಯಿತು. ಒಂಟಿ ಮರ ಬಂದಿದೆ ನಮಗೆ ಜಾಗ ನೋಡಿ. ಅಲ್ಲೇನು ಕಾಣಿಸ್ತಾ ಇದೆ, ಒಂದೇ ಒಂದು ಮರ ಇದೆ ನೋಡಿ. ಸುತ್ತಮುತ್ತ ವ್ಯೂ ಪಾಯಿಂಟಲ್ಲಿ ನಿಮ್ಗೆ ಯಾವುದು ದೊಡ್ಡ ಮರ ಯಾವುದು ಕಾಣಿಸ್ತಾ ಇಲ್ಲ, ಅಲ್ಲೊಂದೇ ಮರ ಇರೋದು. ಸೊ ಅದಕ್ಕೆ ಇದಕ್ಕೆ ಒಂಟಿ ಮರ ಅಂತ ಹೆಸರು. ಆ್ಯಂಡ್ ಇದು ಒಂದು ವ್ಯೂ ಪಾಯಿಂಟ್ ನೋಡಿ, ಇಲ್ಲಿ ಒಂಟಿ ಮರ ವ್ಯೂ ಪಾಯಿಂಟ್. 5 kilometer ಬಂದಿದ್ದೀವಿ, ಇನ್ನೂ 5 ಇದೆ. ಸೊ ಪ್ರೋಟೀನ್ ಬಾರ್ ತಿನ್ಕೊಂಡು ಎನರ್ಜಿ ತೊಗೊತಾ ಇದ್ದೀವಿ, ಯಾಕಂದರೆ ಇನ್ನೂ ಹಾಫ್ ಟ್ರೆಕ್ ಮಾಡಬೇಕು. ಆ್ಯಂಡ್ ಇಲ್ಲಿ ನೋಡಿ ನೀವು, ನೀರು ಹಿಡ್ಕೊಳಕ್ಕೆ ವಾಟರ್ ಫೆಸಿಲಿಟಿ ಮಾಡ್ಯಾರೆ. ವರ್ಗ ಈ ಥರ ನೀರು ಪ್ರೆಷರ್ನೂ ಇಲ್ಲ, ಕಿನ್ಲೇನೂ ಇಲ್ಲ, ಯಾವುದೂ ಇಲ್ಲ. ಇದು ಯಾವುದು ಟ್ಯಾಂಕಿಗೆ ಹೋಗಿಲ್ಲ, ಈ ಸ್ಟ್ರೀಮ್ ಏನಿದೆ ಅದರಿಂದ ಬರ್ತಾ ಇರೋ ನೀರಿದು. ಸೊ ಇಲ್ಲಿ ನೀವು ನೀರು ಖಾಲಿ ಆಗಿದ್ರೆ ತುಂಬಿಸ್ಕೊಂಡು ರೆಡಿ ಮಾಡ್ಕೊಬೋದು, ಮತ್ತೆ ಇನ್ನೂ ಹಾಫ್ ಟ್ರೆಕ್ಗೆ ರೆಡಿ ಆಗ್ಬೋದು. ಸೊ ಗೈಸ್, ಇವಾಗ ಅನದರ್ ಹಾಫ್ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಹೆವಿ ಗಾಳಿ ಬೀಸ್ತಾ ಇದೆ. ಸೊ ನಮ್ಮ 7 ಜನ ಗ್ಯಾಂಗಲ್ಲಿ 2 ಡ್ರಾಪ್ ಆದರು, ಇನ್ನು 5 ಜನ ಹೋಗ್ತಾ ಇದ್ದೀವಿ. ಸೊ ಗೈಸ್, ಇನ್ನೊಂದು ವಾಟರ್ ಸ್ಟ್ರೀಮ್. ನೆಕ್ಸ್ಟ್ ವಾಟರ್ ಸ್ಟ್ರೀಮ್ ಹೋದಷ್ಟು ವ್ಯೂ ಪಾಯಿಂಟ್ ಇನ್ನೂ ಸೂಪರಾಗಿ ಕಾಣುತ್ತೆ ನೋಡೋಕ್ಕೆ. ನೋಡಿ, ಈ ಸ್ಟ್ರೀಮ್ ಹೆಸರು ವಾಟೆ ಸ್ಟ್ರೀಮ್. Hitting up the boulevard, see the palm trees. ಈ ವಾಟರ್ ಸ್ಟ್ರೀಮ್ ಕ್ರಾಸ್ ಮಾಡೋದೇ ಒಂಥರ ಮಜಾ. ಫುಲ್ಲು ಕಾಲು ನೀರೊಳಗೆ ಇಟ್ಕೊಂಡು ತಣ್ಣಗೆ ಮಾಡ್ಕೊಂಡು, ಕಾಲು ಬಾಡಿ ಹೀಟ್ ಆಗಿರುತ್ತಲ್ಲ, ಆ ಹೀಟನ್ನ ಕೂಲ್ ಮಾಡುತ್ತೆ. ಆ್ಯಕ್ಚುಲಿ ಒಂಥರ ಅಡ್ವಾಂಟೇಜು. ರೈನ್ ಕೋಟ್ ಬಿಚ್ಬಿಟ್ಟೆ ಇವಾಗ ಮಳೆ ಬರ್ತಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಟಾಪ್ ರೀಚ್ ಆಗಿದ್ದೀವಲ್ಲ. ಲೈಕ್ ಕೈಂಡ್ ಆಫ್ ಅಬೋ ದಿ ಕ್ಲೌಡ್ಸ್ ಇರ್ತೀವಿ ನಾವು ಇವಾಗ. ಮಳೆ ಬರೋ ಪ್ರೊಬಾಬಿಲಿಟಿ ಕಮ್ಮಿ ಇರುತ್ತೆ. ನೋಡಿ, ಬೋರ್ಡ್ ಇದೆ, ಇನ್ನು 2 kilometer. ಅಲ್ಲಿ ಹೋಗ್ಬೇಕು ನೋಡಿ, ಅಲ್ಲಿಗೆ ಹೋಗೋಕ್ಕೆ 2 kilometer ಇಲ್ಲಿಂದ. ಲೆಟ್ಸ್ ಗೋ Retro shades reflecting the sky. ಗೈಸ್. ಪೀಕ್ ಇನ್ನೊಂದು ಅರ್ಧ ಗಂಟೆ ಇದೆ ರೀಚ್ ಆಗಕ್ಕೆ ಮುಂಚೆ. ಇವಾಗ ರಿಯಲೈಸ್ ಆಗ್ತಾ ಇದೆ ನಮ್ಮ ಹುಡುಗಂಗೆ, ಒಂದೇ ಸಾಕ್ಸ್ ಹಾಕೊಂಬಂದವನೇ, ಈ ಕಡೆ ಸಾಕ್ಸೇ ಇಲ್ಲ. ಈ ಸಾಕ್ಸು ಮಂಡಿವರೆಗೂ ಬರುತ್ತೆ, ಆದರೆ ಇಲ್ಲ ಇಲ್ಲಿ ಕೇಳಿದ್ರೆ ಇದು ಇಷ್ಟರಲ್ಲೇ ಒಳಗಡೆ ಇದೆ ಅಂತ ಅವನೇ. ಇವಾಗ ರಿಯಲೈಸ್ ಆಗ್ತಾ ಇದೆ ನಮ್ಮ ಗುರುಗೆ. ಲಾಸ್ಟ್ 10 minutes ಸ್ಟ್ರೆಚ್ಚು ನಿಮಗೆ ಈ ಥರ ಫುಲ್ ಹೈಟ್ ಇದೆ, ಹೆವಿ ಸುಸ್ತಾಗ್ತಾ ಇದೆ ನೋಡಿ. 9.45 kilometer ಬಂದಿದ್ದೀವಿ ಗೈಸ್. ವಿ ಮೇಡ್ ಇಟ್ ಫೈನಲಿ. ವಿ ರೀಚ್ ಟು ದಿ ಟಾಪ್. ನೋಡ್ಬೋದು, ಇದೇ ಪೀಕು. ಇಲ್ಲಿ ಒಂದು ಟವರ್ ಇದೆ ಆ್ಯಂಡ್ ಕುದುರೆಮುಖ ಅಂತ ಒಂದು ಬೋರ್ಡ್ ಇದೆ. ಗೈಸ್, ಕಾಲು ನೋಡಿ ಗೈಸ್, ಇನ್ನೂ ಹೊರಟಿಲ್ಲ. ಸಾಕ್ಸ್ ಬಿಚ್ಚಿದ್ವಿ, ಸ್ವಲ್ಪ ಹಿಂಡಾಣ ಒದ್ದೆ ಇತ್ತಲ್ಲ ಅಂದ್ಬಿಟ್ಟು. ಇದೊಂದು ನೋಡಿ, ಇಷ್ಟು ವೈಟ್ ನಾನು ನನ್ನ ಕಾಲು ಯಾವತ್ತೂ ನೋಡ್ಕೊಂಡೇ ಇರಲಿಲ್ಲ. ಅಷ್ಟು ವೈಟ್ ಆಗೋಗಿದೆ ಫುಲ್ಲು. ಹೊಸ ಕಾಲು ಬಾಕ್ಸ್ ಪೀಸ್, ಫ್ಯಾಕ್ಟ್ರಿ ಔಟ್ಲೆಟ್. ಸೊ ಮತ್ತೆ ಮಳೆ ಶುರು ಆಗಿದೆ. ರೈನ್ ಕೋಟ್ ಹಾಕ್ಕೊಂಡು ಕೆಳಗೆ ಇಳಿತಾ ಇದ್ದೀವಿ. ಡೈರೆಕ್ಟ್ ಕೆಳಗಡೆ ಬೇಸ್ ಕ್ಯಾಂಪ್ ರೀಚ್ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಫೈನಲಿ ಬೇಸ್ ಕ್ಯಾಂಪ್ ರೀಚ್ ಆದ್ವಿ. ನೋಡ್ಬೋದು, ನಿಮ್ಗಾಗಲೇ ತೋರಿಸಿದ್ದೆ, ಇದು ಚೆಕ್ಕಿಂಗ್ ಕೌಂಟ್ರ್. ಇದು ಇಲ್ಲಿಗೆ ಬಂದಿದ್ದೀವಿ ವಾಪಸ್ಸು. 5:15 ಟೈಮು. 2 ಗಂಟೆಗೆ ಶುರು ಮಾಡಿದ್ದು, 3, 4, 5:15
3.5 ಅವರ್ ತೊಗೊಂಡಿದ್ದೀವಿ ಇಳಿಯೋಕ್ಕೆ. 10ಕ್ಕೆ 7 ಅವರ್, ಇಳಿಯೋಕ್ಕೆ 3.5 ಅವರ್. ಗೈಸ್ ನಿಮಗೆ ಇಡೀ ಟ್ರೆಕ್ಕಲ್ಲಿ ಒಂದು ಲೀಚ್ ಕೂಡ ತೋರ್ಸೋಕ್ಕಾಗಿಲ್ಲ. ಬಟ್ ಹೋಮ್ ಸ್ಟೇಲ್ ಬಂದಮೇಲೆ ಇಲ್ಲಿದೆ ನೋಡಿ ಲೀಚು. ಇದೇ ಲೀಚು ಕುಡ್ದಿದೆ ಆಲ್ರೆಡಿ ಯಾರ್ದು ಅಲ್ವಾ? ಇದೇ ಇರ್ಬೇಕು. ಓಯ್ ಇದು ಇನ್ನೂ ಲೀಕ್ ಆಗ್ತಾ ಇದೆಯಲ್ಲೋ. ಅಣ್ಣನಿಗೆ ಆಲ್ರೆಡಿ ಕಚ್ಚಿದ್ರೆ ನಮ್ಮ ಸೊ ಗೈಸ್ ನೋಡಿ, ಟೋಟಲಿ 8.5 ಅವರ್ ಟ್ರೆಕ್ಕು, 21.5 ಕಿಲೋಮೀಟರ್ಸು ಡಿಸ್ಟೆನ್ಸು. ಇನ್ನೊಂದು ಅದು ಹಾರ್ಟ್ ಬೀಟ್ ತೋರಿಸ್ತಾ ಇದೆ ಇವಾಗ, ಕರೆಂಟ್ ಹಾರ್ಟ್ ಬೀಟು. ಸೊ ನೀವು ನೋಡ್ಬೋದು, ಪೀಕು ರೀಚ್ ಆಗಿ ವಾಪಸ್ ಕೆಳಗೆ ಬೇಸ್ ಕ್ಯಾಂಪಿಗೆ ಬರ್ತೀರಾ ಅಂದರೆ 21.5 ಕಿಲೋಮೀಟ್ರ್ ಆಗುತ್ತೆ. ಆ್ಯಕ್ಚುಲಿ ಇನ್ನೂ ಅರ್ಧ ಕಿಲೋಮೀಟ್ರ್ ಹೋಗ್ಬೋದು, ದಾರಿ ಇತ್ತು, ಬಟ್ ನಾವು ಹೋಗಲಿಲ್ಲ. ಜಸ್ಟ್ ಫೋಟೋ ಮೇಯ್ನ್ ಬೇಕಿತ್ತು ನಮಗೆ. ಪೀಕ್ ರೀಚ್ ಆದ್ವಿ, ಕಂಗ್ರ್ಯಾಚುಲೇಷನ್ಸ್ ಅಂತ ಬೋರ್ಡ್ ಇತ್ತಲ್ಲ, ಅದು ಫೋಟೋ ತೆಕ್ಕೊಂಡು ವಾಪಸ್ ಕೆಳಗೆ ಇಳಿದಿದ್ದೆ. ಪ್ಲಸ್ ಲೇಟ್ ಬೇರೆ ಆಗೋಗಿತ್ತು, ಅದಕ್ಕೋಸ್ಕರ ನಾವು ಎಕ್ಸ್ಟ್ರಾ ಹೋಗಲಿಲ್ಲ. ಅದು ನೀವು ಹೋಗಿ ಬರ್ತೀರಾ ಅಂತ ಅಂದರೆ ಆಗುತ್ತೆ 22-22.5 ಕಿಲೋಮೀಟ್ರ್ ಆಗುತ್ತೆ ಇಡೀ ಟ್ರೆಕ್ಕು.